ವಿದ್ಯಾರ್ಥಿಗಳ 8ನೇ ತರಗತಿ ಗಣಿತ. ಅದರಲ್ಲಿ ನಾವಿವತ್ತು ಅಧ್ಯಾಯ 1 ವರ್ಗ ಮತ್ತು ಘನ ಸಂಖ್ಯೆಗಳು ಅನ್ನೋ ಪಾಠದ ಪುಟ ಸಂಖ್ಯೆ 5ರಿಂದ 7ರವರೆಗಿನ ವಿಷಯಾಂಶಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈಗ ಮೊದಲನೇದಾಗಿ ಈ ಪೂರ್ಣ ವರ್ಗಗಳು ಮತ್ತು ಬೆಸ ಸಂಖ್ಯೆಗಳ ನಡುವೆ ಇರತಕ್ಕಂಥ ಸಂಬಂಧ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಎರಡು ಕ್ರಮಾನುಗತ ವರ್ಗಗಳ ನಡುವಿನ ವ್ಯತ್ಯಾಸ ಯಾವಾಗಲೂ ಬೆಸ ಸಂಖ್ಯೆ ಆಗಿರುತ್ತೆ ಅಂತ ಹೇಳಿದರೆ ಏನಪ್ಪ ಇದರ ಅರ್ಥ ಅಂತಂದರೆ, ಈಗ ಮೊದಲನೇ ಯಾವುದು ವರ್ಗ ಸಂಖ್ಯೆ ಏನಿದೆ 1, ಎರಡನೇ ವರ್ಗ ಸಂಖ್ಯೆ ಯಾವುದು? ಎರಡನೇ ವರ್ಗ ಸಂಖ್ಯೆ ನಮಗೆ ಗೊತ್ತಿದೆ 4. ಇವರ ವ್ಯತ್ಯಾಸ ಅಂತ ಕೇಳಿದರೆ ಇದರ ನಡುವಿನ ವ್ಯತ್ಯಾಸ. ಸೊ ಇದರ ನಡುವಿನ ವ್ಯತ್ಯಾಸ ಮಾಡೋಣ ಅಂದರೆ 4ರಲ್ಲಿ 1 ಹೋದರೆ ಏನು ಬರುತ್ತೆ ಹೇಳಿ? 3 ಬರುತ್ತೆ. ಸೊ ಇದನ್ನೇ ಹೇಳಿರೋದವರು. ನೆಕ್ಸ್ಟ್ ಅದೇ ರೀತಿ 4 ವರ್ಗ ಸಂಖ್ಯೆ, 4 ಆದಮೇಲೆ ನಂತರ ವರ್ಗ ಸಂಖ್ಯೆ ಯಾವ್ದು ಬರುತ್ತೆ ಹೇಳ್ರಿ? 9. ಸೊ ಇವೆರಡನ್ನ ಕಳೆದ್ರೆ ಅಂದರೆ 9ರಲ್ಲಿ 4 ಕಳೆದ್ರೆ ಏನು ಬರುತ್ತೆ? 5. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇದು ಸಹ ಬೆಸ ಸಂಖ್ಯೆ. ಅದೇ ರೀತಿ 9 ವರ್ಗ ಸಂಖ್ಯೆ, ಆ ವರ್ಗ ಸಂಖ್ಯೆಯಲ್ಲಿ ಮುಂದಿನ ವರ್ಗ ಸಂಖ್ಯೆ ಯಾವುದು? 16. ಹೌದಾ? ಸೊ ಹಾಗಾದರೆ ನೋಡಿ, 9 ಅಂದರೆ 16ರಲ್ಲಿ 9 ಹೋದರೆ ಏನು ಬರುತ್ತೆ? 7 ಬರುತ್ತೆ. ಸೊ ಅದೇ ರೀತಿ ವರ್ಗ ಸಂಖ್ಯೆ 16, ಅದರ ಮುಂದಿನ ವರ್ಗ ಸಂಖ್ಯೆ 25. ಹೌದಾ? ಸೊ ಈಗ ಈ 25ರಲ್ಲಿ 16 ಹೋದರೆ ಏನು ಬರುತ್ತೆ? 9 ಬರುತ್ತೆ. ಸೊ ಈ 3, 5, 7, 9 ಇವೆಲ್ಲ ಏನಾಗಿದ್ದಾವೆ? ಬೆಸ ಸಂಖ್ಯೆ ಆಗಿದ್ದಾವೆ ಅನ್ನೋದು ಇದರ ಅರ್ಥ. ನೆನ್ಪಿಟ್ಕೊಳ್ಳಿ, ಯಾವುದೇ ಎರಡು ಕ್ರಮಾನುಗತ ವರ್ಗಗಳ ನಡುವಿನ ವ್ಯತ್ಯಾಸ ಯಾವಾಗಲೂ ಬೆಸ ಸಂಖ್ಯೆ ಆಗಿರುತ್ತೆ ಅನ್ನೋದು ಇದರಿಂದ ಗೊತ್ತಾಗತ್ತೆ. ಇನ್ನು ಇದರಿಂದ ನಾವು 1ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕೂಡಿಸಿರುವುದರಿಂದ ಕೆಳಗೆ ತೋರಿಸಿರುವಂತೆ ಕ್ರಮಾನುಗತ ವರ್ಗ ಸಂಖ್ಯೆಗಳನ್ನು ಪಡೆಯೋದನ್ನು ಗಮನಿಸ್ಬೋದು ಅಂತ. ಏನಂಗಂದರೆ, ಈಗ ಮೊದಲನೇ ಬೆಸ ಸಂಖ್ಯೆ 1, ಹೌದಾ? ಎರಡನೇ ಬೆಸ ಸಂಖ್ಯೆ ನೆಕ್ಸ್ಟ್ ಯಾವ್ದು ಬರುತ್ತೆ ಹೇಳ್ರಿ? 3. ಸೊ 1, 3 ಕೂಡಿದ್ರೆ ಏನು ಬಂತು? 4 ಬಂತು. ಅದೇ ರೀತಿ ನೋಡಿ, ಈ ಕ್ರಮಾನುಗತ ಅಂತ ಅದೇ ರೀತಿ ನೋಡ್ರಿ, 1 + 3 ಮುಂದಿನ ಕ್ರಮಾನುಗತ ಸಂಖ್ಯೆ ಯಾವುದು ಅಂದರೆ ಬೆಸ ಸಂಖ್ಯೆ ಯಾವುದು? 5. ಹೌದಾ? ಇದನ್ನು ಕೂಡಿದ್ರೆ ಏನಾಗುತ್ತೆ ನೋಡಿ? 1, 3, 4, 4, 5, 9. ಅದೇ ರೀತಿ 1 + 3 + 5 ನೆಕ್ಸ್ಟ್ ಮುಂದಿನ ಕ್ರಮಾನುಗತ ಸಂಖ್ಯೆ ಏನು ಹೇಳ್ರಿ? 7. ಹೌದಾ? ನೋಡಿ, ಈಗ ಎಷ್ಟು ಬಂತು? 5 ಅಂದರೆ ಇಲ್ಲಿಗೆ 9 ಆಯಿತಾ? 9, 7, 16 ಬಂತು. ನೆಕ್ಸ್ಟು ಅದೇ ರೀತಿ 1 + 3 + 5 + 7 + 9 ಅಂದರೆ 16, 9 ಕೂಡಿದ್ರೆ ಎಷ್ಟು ಬಂತು? 25. ಸೊ ಅದೇ ರೀತಿ ಬೆಸ ಸಂಖ್ಯೆ ನೆಕ್ಸ್ಟ್ ಇನ್ನೊಂದು ಜಾಸ್ತಿ ಮಾಡ್ಕೊಳ್ತಾ ಹೋಗೋಣ. 5, 7, 9 ನೆಕ್ಸ್ಟ್ ಬೆಸ ಸಂಖ್ಯೆ ಯಾವುದು? 11. ಸೊ 25ಕ್ಕೆ 11 ಕೂಡಿದ್ರೆ ಎಷ್ಟು ಬಂತು? 36 ಬಂತು. ಅದೇ ರೀತಿ 1 + 3 + 5 + 7 + 9 + 11 + 11 ಆದಮೇಲೆ ಮುಂದಿನ ಬೆಸ ಸಂಖ್ಯೆ ಯಾವುದು? 13. ಹೌದಾ? ಹಾಗಾದರೆ 36ಕ್ಕೆ 13 ಕೂಡಿದ್ರೆ ಎಷ್ಟು ಬಂತು? 49 ಬಂತು. ಅದೇ ರೀತಿ 1 + 3 + 5 + 7 + 9 + 11 + 13 + 15 ನೋಡಿ, 49ಕ್ಕೆ 15ನ್ನು ಕೂಡಿದ್ರೆ ಅಂದರೆ ಏನು ಬರುತ್ತೆ? 64 ಬರುತ್ತೆ. 64 ಏನದು? ವರ್ಗ ಸಂಖ್ಯೆ. ಹೌದಾ? ಇನ್ನು 2 ಬರೆದ್ಬಿಡೋಣ ಅಲ್ಲಿಗೆ, ಇದರ ಕನ್ಕ್ಲೂಷನ್ನ ಮಾಡೋಣ. ಸೊ ನೋಡಿ, ಮುಂದಿನ ಬೆಸ ಸಂಖ್ಯೆಯನ್ನು ಬರಿತೀನಿ ನಾನು, ಸರಿಯಾಗಿ ನೋಡ್ಕೊಳ್ಳಿ. 15 ಆದಮೇಲೆ ಮುಂದಿನ ಬೆಸ ಸಂಖ್ಯೆ ಎಷ್ಟು? 17. ಈ 64ಕ್ಕೆ 17ನ್ನು ಕೂಡಿದ್ರೆ ಎಷ್ಟು ಬರುತ್ತೆ ನೋಡಿ? 7, 4, 11. 11ಕ್ಕೆ 1, 10ಕ್ಕೆ 1. ಹೌದಾ? ಇಲ್ಲಿ 7 ಆಯಿತು, 7, 1, 8 ಅಂದರೆ 81 ಬಂತು. ಅದೇ ರೀತಿ ಕೊನೆಯದಾಗಿ 1 + 3 + 5 + 7 + 9 + 11 + 13 + 15 + 17 + 19 81, 19 ಕೂಡಿದ್ರೆ ಏನು ಬಂತು? 100 ಬಂತು. ಈಗ ಇಲ್ಲಿ ನೋಡಿ, ಈ 4 ಏನಿದೆ ಇದು ವರ್ಗ ಸಂಖ್ಯೆ. ಯಾವುದರ ವರ್ಗ ಸಂಖ್ಯೆ? 2ರ ವರ್ಗ ಸಂಖ್ಯೆ. ಹೌದಾ? 9 ಏನಿದೆ ಅದು 3ರ ವರ್ಗ ಸಂಖ್ಯೆ. 16 ಏನಿದೆ ಅದು 4ರ ವರ್ಗ ಸಂಖ್ಯೆ. ನೀವು ಹಿಂದಿನ ವಿಡಿಯೋದಲ್ಲಿ ವರ್ಗ ಸಂಖ್ಯೆಗಳು ಹೇಳ್ಕೊಟ್ಟಿದ್ದೀನಿ, ಅದನ್ನು ಓದ್ಕೊಂಡಿದ್ದೀರಿ. ಕನಿಷ್ಠ ಮಿನಿಮಮ್ 15ರವರೆಗಂತೂ ನಿಮಗೆ ಬಾಯಲ್ಲೇ ಇರಬೇಕು. 25 ಅಂದರೆ 5 ಸ್ಕ್ವೇರ್, ನೆಕ್ಸ್ಟ್ 36 ಅಂದರೆ 6 ಸ್ಕ್ವೇರ್, 49 ಅಂದರೆ 7 ಸ್ಕ್ವೇರ್, 64 ಅಂದರೆ 8 ಸ್ಕ್ವೇರ್, ಹೌದಾ? 81 ಅಂದರೆ 9 ಸ್ಕ್ವೇರ್, ನೆಕ್ಸ್ಟ್ 100 ಅಂದರೆ 10 ಸ್ಕ್ವೇರ್. ಸೊ ಇದರಿಂದ ಏನು ಗೊತ್ತಾಗುತ್ತೆ? 1ರಿಂದ ಪ್ರಾರಂಭವಾಗಿ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕೂಡೋದ್ರ ಮೂಲಕ ನಾವು ವರ್ಗ ಸಂಖ್ಯೆಗಳನ್ನು ಪಡಿಬೋದು ಅನ್ನೋದು ಇದರಿಂದ ಅರ್ಥ ಆಗುತ್ತೆ. ನೋಡಿ, ಇದರ ಕನ್ಕ್ಲೂಷನ್ ಏನು ಅಂತ ನೋಡೋದಾದರೆ ಅದಕ್ಕೆ ನಾನು ಇದನ್ನು ಅಳಿಸ್ಬಿಡ್ತೀನಿ. ಇಲ್ಲಿ ಕನ್ಕ್ಲೂಷನನ್ನು ಬರಿತೀನಿ. ಇದರ ಕನ್ಕ್ಲೂಷನ್ ಏನಪ್ಪ ಅಂತಂದರೆ ನೋಡಿರಿ, ಮೊದಲ n ಬೆಸ ಸಂಖ್ಯೆಗಳ ಮೊತ್ತ ಯಾವಾಗಲೂ n² ಸಮನಾಗಿರುತ್ತೆ ಅಂತ. ಅಂದರೆ ಮೊದಲ n
ಬೆಸ ಸಂಖ್ಯೆಗಳ ಮೊತ್ತ ಯಾವಾಗಲೂ n ಸ್ಕ್ವೇರ್ಗೆ ಸಮನಾಗಿರುತ್ತೆ. ಏನಪ್ಪ ಇದರ ಅರ್ಥ ಅಂತಂದರೆ ನೋಡಿ, ಇಲ್ಲಿ ಈಗ ಇಲ್ಲೇ ತೋರಿಸ್ತೀನಿ ನಾನು. ನೋಡಿ, ಮೊದಲು ಏನಿದೆ, ಇಲ್ಲಿ 2 ಬೆಸ ಸಂಖ್ಯೆಗಳಿದಾವೆ. 2 ಬೆಸ ಸಂಖ್ಯೆ ಅಂತಂದರೆ ಏನು, n ಸಂಖ್ಯೆ ಏನು 2. ಸರಿಯಾಗಿ ನೋಡಿ, n ಸಂಖ್ಯೆ ಏನು 2. ನೆಕ್ಸ್ಟ್ ಇಲ್ಲೇನಿದೆ, ಬೆಸ ಸಂಖ್ಯೆ ಎಷ್ಟಿದ್ದಾವೆ 3 ಇದೆ. ಸೊ ಹಾಗಾಗಿ ಇಲ್ಲಿ n ಸಂಖ್ಯೆ ಎಷ್ಟು 3. ನೆಕ್ಸ್ಟು ಇಲ್ಲಿ ನೋಡಿ, ಬೆಸ ಸಂಖ್ಯೆ ಎಷ್ಟಿದೆ, n ಸಂಖ್ಯೆ 4. ಹಂಗಾಗಿ 4 ಇರೋದ್ರಿಂದ ಇಲ್ಲೇನಿದೆ ನೋಡಿ, ಬೆಸ ಸಂಖ್ಯೆ 5 ಇದೆ. ಸೊ ಹಾಗಾಗಿ ಬೆಸ ಸಂಖ್ಯೆ ಎಷ್ಟು ಇಲ್ಲಿ 5. ಅದೇ ರೀತಿ ಇಲ್ಲಿ ಎಷ್ಟು ಬೆಸ ಸಂಖ್ಯೆ ಬರ್ತವೆ, 6 ಬೆಸ ಸಂಖ್ಯೆ ಬರ್ತವೆ. ಹಾಗಾಗಿ ಬೆಸ ಸಂಖ್ಯೆಗಳ ಸಂಖ್ಯೆ 6. ಇಲ್ಲಿ ಎಷ್ಟು ಬರುತ್ತೆ ನೋಡಿ, ಇಲ್ಲಿ 7 ಬರುತ್ತೆ. ಹಂಗಾಗಿ ಬೆಸ ಸಂಖ್ಯೆಗಳ ಸಂಖ್ಯೆ 7. ಇದರ ಅರ್ಥ ಏನಿದೆ ಅಂತಂದರೆ, n ಬೆಸ ಸಂಖ್ಯೆಗಳ ಮೊತ್ತ ಯಾವಾಗಲೂ n ಸ್ಕ್ವೇರ್ ಆಗಿರುತ್ತೆ. ಅಂದರೆ ಇದರ ಸ್ಕ್ವೇರಿಗೆ ಸಮ ಅಂತ. ಅಂದರೆ ಇಲ್ಲಿ 2 ಬೆಸ ಸಂಖ್ಯೆ ಇದ್ದಾವೆ ಅಂತಂದರೆ 2 ಅಲ್ಲ ಸಂಖ್ಯೆ, ಅದನ್ನು ಸ್ಕ್ವೇರ್ ಮಾಡಿಬಿಡ್ರಿ. 2 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ, 4 ಬರುತ್ತೆ. ಅದೇ ರೀತಿ ಇಲ್ಲಿ 3 ಬೆಸ ಸಂಖ್ಯೆ ಇರೋದ್ರಿಂದ 3ಅನ್ನು ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ, 9 ಬರುತ್ತೆ. ಅದೇ ರೀತಿ ಇಲ್ಲಿ 4ಅನ್ನು ಸ್ಕ್ವೇರ್ ಮಾಡಿರಿ. 4ಅನ್ನು ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ, 16 ಬರುತ್ತೆ. ಅದೇ ರೀತಿ ಇಲ್ಲಿ 5 ಇರೋದ್ರಿಂದ 5 ಸ್ಕ್ವೇರ್ ಮಾಡಿರಿ, ಎಷ್ಟು ಬರುತ್ತೆ, 25 ಬರುತ್ತೆ. ನೋಡಿ, ಇಲ್ಲಿ ಹಿಂದುಗಡೆ ಏನೋ ಈ ಸ್ಕ್ರೀನಲ್ಲಿ ಕಾಣ್ತಾ ಇದ್ದೀವಿ ನಾವು, ಹೌದಾ. ಈಗ 6 ಇದೆ, 6 ಸ್ಕ್ವೇರ್ ಮಾಡಿದ್ರೆ 36 ಆಗುತ್ತೆ. ಅದೇ ರೀತಿ 7 ಸ್ಕ್ವೇರ್ ಇದೆ. ಸೊ 7 ಇದೆ, 7 ಸ್ಕ್ವೇರ್ ಮಾಡಿದ್ರೆ 49 ಬರುತ್ತೆ. ಸೊ ಇದರ ಉತ್ತರ ಅಂದರೆ ಈ ಕನ್ಕ್ಲೂಷನ್ ಏನು, ಮೊದಲ n ಬೆಸ ಸಂಖ್ಯೆಗಳ ಮೊತ್ತ ಅಂದರೆ ಎಷ್ಟು ಬೆಸ ಸಂಖ್ಯೆಗಳಿರ್ತಾವೋ ಅದನ್ನು ಸ್ಕ್ವೇರ್ ಮಾಡಿಬಿಟ್ರೆ ಸಾಕು ಅನ್ನೋದು ಇದರ ಅರ್ಥ ಆಗಿದೆ. ಈಗ ನೋಡಿ, ಇದನ್ನು ನಾವು ಕೆಳಗೆ ನೀಡಿರುವ ಚಿತ್ರದಲ್ಲಿ ನೋಡ್ಬೋದು. ನಾವು ಬೆಸ ಸಂಖ್ಯೆಗಳ ಚುಕ್ಕಿಗಳನ್ನು ಸೇರಿಸಿದಾಗ ಅವು ಹೇಗೆ ಒಂದು ಚೌಕ ಅಥವಾ ಪೂರ್ಣ ವರ್ಗ ಆಗ್ತವೆ ಅಂತ ನೋಡ್ಬೋದು ನಾವು. ಇಲ್ಲಿ ನೋಡಿ, ಇಲ್ಲಿ 1 ಇದೆ, ಹೌದಾ, 1. ನೋಡಿ, ನೆಕ್ಸ್ಟ್ ಎಷ್ಟು ಸೇರಿಸ್ತೀವಿ ನಾವು, 3, ಹೌದಾ, 3 ಚುಕ್ಕಿ ಸೇರಿಸ್ತೀವಿ. ಏನಾಯಿತು, 4 ಆಯಿತು. 4 ಏನಾಯ್ತದು ನೋಡಿರಿ, ಕಂಪ್ಲೀಟಾಗಿ ಒಂದು ಬಾಕ್ಸ್ ಆಯಿತು. ಬಾಕ್ಸ್ ಅಂತಂದ್ರೇನು, ಚೌಕ ಅಥವಾ ವರ್ಗ ಆಗಿಬಿಡ್ತು, ಹೌದಾ. ಅದೇ ರೀತಿ ನೆಕ್ಸ್ಟು ಈಗ ಸರಿಯಾಗಿ ನೋಡಿರಿ, ಈಗ 4 ಇದೆ, ಹೌದಾ, ಈ 4 ಬಾಕ್ಸು. ಇದಕ್ಕೆ ನಾವೇನು ಮಾಡೋಣ, 5 ಮನೆ ಅಂದರೆ 5 ಚುಕ್ಕಿಯನ್ನು ಆ್ಯಡ್ ಮಾಡೋಣ. 5 ಚುಕ್ಕಿ ಮಾಡಿದ್ರೆ ಮತ್ತೇನಾಯಿತು, 9 ಆಗ್ಬಿಡ್ತು. ನೋಡಿರಿ, ಮತ್ತಿನ್ನೊಂದು ದೊಡ್ಡ ಬಾಕ್ಸ್ ಆಯಿತು. ಸರಿಯಾಗಿ ಚಿತ್ರವನ್ನು ಗಮನಿಸ್ಬೇಕು ನೀವು. ಯಾವ ಶೇಪ್ ಆಯ್ತಿದು, ಚೌಕ ಆಯ್ತಿದು, ಹೌದಾ. ಅದೇ ರೀತಿ ನೆಕ್ಸ್ಟ್ ಈ 9ಕ್ಕೆ ನೋಡಿ, ಈ 9 ಏನು ಬಂತಲ್ಲ, ಇದಕ್ಕೆ ಈ ಮೇಲಿನ ಲೈನ್ ಎಷ್ಟಿದಾವೆ ನೋಡ್ರಿ, ಇಲ್ಲಿ 4, ಇಲ್ಲಿ 7, 4 3 7, ಹೌದಾ. 9 7 ಕೂಡಿದ್ರೆ 16 ಬಂತು. ಸೊ ಅಲ್ಲಿಗೆ ಇದು ಸಹ ಒಂದು ದೊಡ್ಡ ಚೌಕ ಆಯಿತು ಅಂತ ಅರ್ಥ. ಅದೇ ರೀತಿ ಈ 16ಕ್ಕೆ ಈ ಬಾಕ್ಸ್ ಏನಾಗಿದೆ, 16 ಇದ್ದಾವೆ. 16ಕ್ಕೆ ಈ ಬಾಕ್ಸನ್ನು ಕೂಡಿದ್ದಾರೆ ನೋಡ್ರಿ. ಇದ್ರಾಗ ಎಷ್ಟಿದಾವೆ ನೋಡ್ರಿ, ಇಲ್ಲಿ 3 2 5 5 4 9 ಇದೆ. ಸೊ ಅಲ್ಲಿಗೆ 16 9 ಕೂಡಿದ್ರೆ 25 ಆಯಿತು. ಸೊ 25 ಚುಕ್ಕಿಯ ಚೌಕ ಅಥವಾ ವರ್ಗ ಆಯ್ತಿದು ನೋಡಿ. ಇದು ಈ ಬಾಕ್ಸ್ ದೊಡ್ಡ ಬಾಕ್ಸ್. ಕೊನೆಯದಾಗಿ 25ಕ್ಕೆ ನೆಕ್ಸ್ಟ್ ಎಷ್ಟಿದೆ ನೋಡ್ರಿ, ಇದು 3 3 6, ನೆಕ್ಸ್ಟು ಇಲ್ಲಿ 2 3 4 5 5 ಅಂದರೆ 11, 6 5 11 ಕೂಡಿದ್ದಾರೆ. 25ಕ್ಕೆ 11 ಕೂಡಿದ್ರೆ 36. ಸೊ ಅಲ್ಲಿಗೆ ಏನಾಯ್ತು, ಇದು 36 ಚುಕ್ಕಿಗಳ ಒಂದು ಚೌಕ ಆಯಿತು. ಸೊ ಅಂದರೆ ಇದರ ಅರ್ಥ ಏನು, ಬೆಸ ಸಂಖ್ಯೆಗಳನ್ನು ಕ್ರಮವಾಗಿ ಕೂಡೋದ್ರ ಮೂಲಕ ನಾವು ವರ್ಗವನ್ನು ಪಡಿಬೋದು ಅನ್ನೋದು ಇದರ ಅರ್ಥ ಆಗಿದೆ. ನೋಡಿ, ಈ ಮಾದರಿಯನ್ನು ಚೌಕಗಳ ರೇಖಾಚಿತ್ರಗಳೊಂದಿಗೂ ಸಹ ವಿವರಿಸ್ಬೋದು. ನಾವು ಪ್ರತಿ ಬಾರಿ ಮುಂದಿನ ವರ್ಗ ಸಂಖ್ಯೆಗಳನ್ನು ಪಡೆಯುವಾಗ ಅಥವಾ ನಿರ್ಮಾಣ ಮಾಡುವಾಗ ನಾವು ಚುಕ್ಕಿಗಳ ಎಲ್ಲ ಆಕಾರದ ಪಟ್ಟಿಯನ್ನು ಸೇರಿಸ್ತೀವಿ. ಎಲ್ಲಿದೆ ಎಲ್ಲ ಆಕಾರದ ಪಟ್ಟಿ ಅಂತ ನೋಡ್ತಾ ಹೋಗೋಣ. ಆ ಎಲ್ಲ ಆಕಾರ ಯಾವಾಗಲೂ ಬೆಸ ಸಂಖ್ಯೆಯ ಚುಕ್ಕಿಗಳನ್ನು ಹೊಂದಿರುತ್ತೆ. ನೋಡಿರಿ, ಉದಾಹರಣೆ 1 3 5 7. ಈಗ ನೋಡಿ, ಈಗ ಬರುತ್ತೀಗ ನೋಡಿ, ಈಗ 1, ಹೌದಾ. 1ಕ್ಕೆ ಎಲ್ಲ ಆಕಾರದ ಅಂದರೆ ಉಲ್ಟಾ ಎಲ್ಲು ನೆನ್ಪಿಟ್ಕೊಳ್ಳಿ, ಎಲ್ಲಿದೆ ಅನ್ಬೇಡಿ. ಮತ್ತು ಇದು ಉಲ್ಟಾ ಎಲ್ಲಿದು, ಉಲ್ಟಾ ಎಲ್ನ 3 ಕೂಡಿದ್ರೆ 4, 1 3 4 ಆಯಿತು. ಚೌಕ ಏನಾಯಿತು, ವರ್ಗ ಸಂಖ್ಯೆ ಆಯಿತು 4. ಸೊ 4 ಅಂತಂದರೆ 2 ಸ್ಕ್ವೇರ್ ಆಯಿತು. ನೆಕ್ಸ್ಟ್ ಅದೇ ರೀತಿ ಇದು ಆಲ್ರೆಡಿ ಇಲ್ಲಿದೆ 4, ಹೌದಾ. ಇದಕ್ಕೆ ಇನ್ನೊಂದು ಎಲ್ ಶೇಪು, ಯಾವುದು, ಈ ಉಲ್ಟಾ ಎಲ್ ಶೇಪ್ ಆಗಿರ್ತಕ್ಕಂಥ ಇನ್ನೊಂದು ಚೌಕವನ್ನು ನಾವು ಹಾಕೋಣ. ಇಲ್ಲಿ 3 3 6 ಅನ್ಕೋಬೇಡಿ, ಇದು 5 ಇದು, ಯಾಕೆಂದರೆ 3 ಇದು 2 5, ಹೌದಾ. ಸೊ 5. ಸೊ ಅಲ್ಲಿಗೆ 4ಕ್ಕೆ 5 ಕೂಡಿದ್ರೆ 9 ಬಂತು. 9 ಅಂದರೆ ಏನಿದು, ವರ್ಗ ಸಂಖ್ಯೆ 3 ಸ್ಕ್ವೇರ್ ಆಗುತ್ತೆ, ಹೌದಾ. ಅದೇ ರೀತಿ ಇಲ್ಲಿ ಎಷ್ಟು ಬಂತು, 9 ಬಂತು. ಇಲ್ಲಿದನ್ನೇ ಮತ್ತೆ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗಿದ್ದಾರೆ. ಇಲ್ಲಿ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಇಲ್ಲಿ ಎಷ್ಟಾಗಿದೆ, 9 ಆಗಿದೆ, ಹೌದಾ. 9ಕ್ಕೆ ಮತ್ತೆ 7 ಕೂಡಿದ್ದಾರೆ, ಅವಾಗೇನಾಯಿತು, 16 ಆಯಿತು. ನೋಡಿ, ಇಲ್ಲಿ ನೀಟಾಗಿ ಕಾಣುತ್ತೆ ನಿಮಗೆ, ಹೌದಾ. ಉಲ್ಟಾ ಎಲ್ಲು ಕೂಡಿಸಿದ್ದಾರೆ 16 ಅಂತಂದರೆ 4 ಸ್ಕ್ವೇರ್ ಆಗುತ್ತೆ. ಸೊ ಈ ರೀತಿ ಉಲ್ಟಾ ಎಲ್ಲನ್ನು ಸೇರಿಸಿದ್ರೆ ಏನಾಗುತ್ತೆ, ವರ್ಗ ಸಂಖ್ಯೆ ಆಗುತ್ತೆ. ಅಂದರೆ ಬೆಸ ಸಂಖ್ಯೆಗಳ ಚುಕ್ಕಿಗಳನ್ನು ಸೇರಿಸೋದ್ರ ಮೂಲಕ
ಏನಾಗುತ್ತೆ ನಾವು ವರ್ಗ ಸಂಖ್ಯೆಗಳನ್ನು ಪಡಿಬೋದು ಅಂತ. ಹಾಗಾಗಿ ಇನ್ನೊಂದು ಕನ್ಕ್ಲೂಷನ್ ಅಂತಂದರೆ ಮೊದಲ n ಬೆಸ ಸಂಖ್ಯೆಗಳ ಮೊತ್ತ ಯಾವಾಗಲೂ n² ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಸ್ವಲ್ಪ ಕನ್ಫ್ಯೂಸ್ ಅನ್ಸ್ಬೋದು ನಿಮಗೆ, ಬಟ್ ಈ ವಿಡಿಯೋವನ್ನು ಮತ್ತೆ ರಿಪೀಟ್ ನೋಡಿ, ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಮೊದಲ n ಬೆಸ ಸಂಖ್ಯೆಗಳ ಮೊತ್ತ n² ಆಗಿರುತ್ತೆ. ಅಂದರೆ ಎಷ್ಟು ಸಂಖ್ಯೆ ಇರ್ತಾವೆ ಅದನ್ನು ಸ್ಕ್ವೇರ್ ಮಾಡಿಬಿಟ್ರೆ ಆಯಿತು. ಅದರ ಪರ್ಯಾಯವಾಗಿ ಪ್ರತಿ ವರ್ಗವು 1ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತವಾಗಿದೆ ಅಂತ. ಅಂದರೆ ಇಷ್ಟೇ, 1 + 3 ಹೌದಾ 4. ಅಥವಾ ನಾವೇನು ಮಾಡ್ಬೋದು, ಇಲ್ಲಿ 2 ಇರೋದ್ರಿಂದ 2² ಅಂತ ಮಾಡಿದ್ರೂ ಬರುತ್ತೆ ಅನ್ನೋದು ಇದರ ಅರ್ಥ. ಹೌದಾ, ಮುಂದಿನ ಇನ್ನೊಂದು ತೋರಿಸ್ಬಿಡ್ತೀನಿ ಲಾಸ್ಟು. 1 3 5 ಎಷ್ಟು ಬಂತಪ್ಪ, 9 ಬಂತು. ಹೌದಾ, ಇಲ್ಲಿ ಎಷ್ಟು ಸಂಖ್ಯೆ ಇದ್ದಾವೆ, 3 ಇದ್ದಾವೆ. ಸೊ 3² ಮಾಡಿದ್ರೂ ಸಹ 9 ಬರುತ್ತೆ ಅನ್ನೋದು ಈ ಒಂದು 2 ಅರ್ಥ ಆಗಿದೆ, 2 ಪಾಯಿಂಟ್ನ ಅರ್ಥ. ಈಗ ಬೆಸ ಸಂಖ್ಯೆಗಳನ್ನು 1 3 5 ಅನುಕ್ರಮವಾಗಿ ಕಳೆಯೋದ್ರ ಮೂಲಕ ಒಂದು ಸಂಖ್ಯೆ ಪೂರ್ಣ ವರ್ಗವಾಗಿದೆಯೇ ಅಂತ ಕಂಡುಹಿಡಿಬೋದು. ಈಗ ನಾವು ಕೂಡಿದ್ವಿ, ಹೌದಾ, ಏನು ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕೂಡಿದ್ರೆ ವರ್ಗ ಸಂಖ್ಯೆ ಬಂತು. ಈಗ ಕಳೆಯೋದ್ರ ಮೂಲಕನೂ ಸಹ ಅದು ವರ್ಗ ಸಂಖ್ಯೆನ ಅಂತ ಕಂಡುಹಿಡಿತಕ್ಕಂಥ ಮೆಥಡ್ ಇದಾಗಿದೆ ನೋಡಿರಿ. ಈಗ ನಾವು ಕಳಿತಾ ಹೋದಾಗ 0 ಏನಾದರೂ ಮುಟ್ಬಿಟ್ರೆ, ಕಳಿತಾ 0 ಮುಟ್ಬಿಟ್ರೆ ಆ ಸಂಖ್ಯೆ ಪರಿಪೂರ್ಣ ವರ್ಗ ಆಗಿರುತ್ತೆ ಅಂತ. ನಾವು 0ಗಿಂತ ಕೆಳಗೆ ಅಂದರೆ ಮೈನಸ್ ಏನಾದ್ರು ಬಂದರೆ ಅದು ಪರಿಪೂರ್ಣ ವರ್ಗ ಅಲ್ಲ ಅಂತ. ಉದಾಹರಣೆ ನೋಡ್ತಾ ಹೋಗೋಣ. 25 ಒಂದು ಪರಿಪೂರ್ಣ ವರ್ಗವಾಗಿದೆ ಎಂದು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ ನೋಡಿರಿ. ಮೊದಲು 25 ಸಂಖ್ಯೆ, ಹೌದಾ, ಅದನ್ನು ಬರ್ಕೊಳ್ಳೋಣ. ಈಗ ಮೊದಲು ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕಳೆಯೋಣ. ಮೊದಲು 1 ಕಳೆಯೋಣ. 25ರಲ್ಲಿ 1 ಕಳೆದ್ರೆ ಎಷ್ಟಪ್ಪ, 24. ನೆಕ್ಸ್ಟ್ 24ರಲ್ಲಿ ಮುಂದಿನ ಕ್ರಮಾನುಗತ ಬೆಸ ಸಂಖ್ಯೆ ಎಷ್ಟು, 3. 24ರಲ್ಲಿ 3 ಹೋದ್ರೆ ಎಷ್ಟು, 21. ಹೌದಾ, 21. ನೆಕ್ಸ್ಟ್ ಮುಂದಿನ ಕ್ರಮಾನುಗತ ಬೆಸ ಸಂಖ್ಯೆ ಎಷ್ಟು, 5. 21ರಲ್ಲಿ 5 ಹೋದರೆ ಎಷ್ಟು ಬರುತ್ತೆ, 16 ಬರುತ್ತೆ. ನೆಕ್ಸ್ಟ್ 16ರಲ್ಲಿ ಮುಂದಿನ ಬೆಸ ಸಂಖ್ಯೆ ಎಷ್ಟು, 7 ಕಳೆಯೋಣ. 16ರಲ್ಲಿ 7 ಹೋದರೆ ಎಷ್ಟಾಗುತ್ತೆ, 9 ಆಯಿತು. ಹೌದಾ, ನೆಕ್ಸ್ಟು 9 ಬೆಸ ಸಂಖ್ಯೆ ಉಳಿದಿದೆ. ಆ ಬೆಸ ಸಂಖ್ಯೆಯಲ್ಲಿ ಮುಂದಿನ 7ರದ್ದು ಮುಂದಿನ ಬೆಸ ಸಂಖ್ಯೆ ಅದು 9. 9ರಲ್ಲಿ 9 ಹೋದರೆ 0. ನೋಡಿ, ಈ ರೀತಿ 0 ಬಂದರೆ ಅದು ಬೆಸ ಸಂಖ್ಯೆ, ಅಂದರೆ ಬೆಸ ಸಂಖ್ಯೆಯನ್ನು ಕಳಿತಾ ಕೊನೆಗೆ 0 ಬಂದರೆ ಅದು ವರ್ಗ ಸಂಖ್ಯೆ ಆಗಿದೆ ಅಂತ. ಸೊ ಹಾಗಾಗಿ 25 ಏನಿದು, 25 ಒಂದು ವರ್ಗ ಸಂಖ್ಯೆ ಅಂತ ನಾವು ಬರಿಬೋದು. 25 ಒಂದು ವರ್ಗ ಸಂಖ್ಯೆ ಆಗಿದೆ. 0 ಬರಲಿಲ್ಲಪ್ಪ, 0ಗಿಂತ ಕೆಳಗೆ ಬಂತು ಅಥವಾ ಬರಲೇ ಇಲ್ಲ ಅಂತಂದರೆ ಅದು ವರ್ಗ ಸಂಖ್ಯೆ ಅಲ್ಲ ಅಂತ. ಆಮೇಲೆ ಇನ್ನೊಂದು ನೀವು ಮೆಥಡನ್ನು ಗಮನಿಸ್ಬೋದು. ನಾವು ಇಲ್ಲಿ ಎಷ್ಟು ಸರಿ ಕಳೆದಿದ್ದೀವಿ, 1 ಸರಿ, 2 ಸರಿ, ನೋಡಿ 3 ಸರಿ, 4 ಸರಿ, 5 ಸರಿ ಕಳೆದಿದ್ದೀವಿ. ಎಷ್ಟು ಸರಿ ಕಳೆದಿದ್ದೀವಿ, 5 ಸರಿ ಕಳೆದಿದ್ದೀವಿ. ಹಾಗಾಗಿ ಇದು ಒಟ್ಟು ಎಷ್ಟು ಸರಿ ಕಳೆದಿದ್ದೀವಿ, 5. ಸೊ ಹಾಗಾಗಿ ಇದನ್ನು ನಾವು 5² ಅಂತಲೂ ಬರ್ಕೋಬೋದು. 5 ಸರಿ ಕಳೆದಿದ್ದೀವಿ, 5². ಅಲ್ಲಿ ಎಷ್ಟು ಸರಿ ಕೂಡಿದ್ವಿ, 5 ಸರಿ ಕೂಡಿದ್ವಿ. ಹಂಗಾಗಿ ಎನ್ಗಳ ಸಂಖ್ಯೆ 5 ಆದರೆ 5² ಮಾಡಿದ್ವಿ. ಇಲ್ಲಿ ಎಷ್ಟು ಸರಿ ಕಳೆದಿದ್ದೀವಿ, 5 ಸರಿ ಕಳೆದಿದ್ದೀವಿ. ಹಂಗಾಗಿ 5² ಅಂತ ಮಾಡಿದ್ರೆ 25 ಅಂತಲೂ ಸಹ ನಾವು ಬರುತ್ತೆ ಅನ್ನೋದು ಇದರ ಅರ್ಥ ಆಗಿದೆ. ಹಾಗಾದರೆ ವರ್ಗ ಸಂಖ್ಯೆಗಳನ್ನು ಕಳೆದ್ರೆ 0 ಬರುತ್ತೆ ಅಂತ ಗೊತ್ತಾಯಿತು. ಈಗ ವರ್ಗ ಸಂಖ್ಯೆ ಅಲ್ಲದಿದ್ದರೆ ಏನಾಗುತ್ತೆ ಅಂತ ನೋಡೋಣ. ನಾವು ಒಂದು ಸಂಖ್ಯೆನ ತೆಗೆದುಕೊಂಡು ಅದರಿಂದ ಸತತವಾಗಿ ಬೆಸ ಸಂಖ್ಯೆಗಳನ್ನು ಕಳೆದಾಗ ನಾವು 0 ಮುಟ್ಬಿಟ್ರೆ ಅದು ಪೂರ್ಣ ವರ್ಗ ಅನ್ನೋದು ಗೊತ್ತಿದೆ. ಅದೇ ರೀತಿ 0 ಬರಲಿಲ್ಲ ಅಂತಂದರೆ, ಅಂದರೆ ಅದನ್ನು ಬೆಸ ಸಂಖ್ಯೆನ ಕಳಿತಾ ಹೋಗಿ 0 ಬರಲಿಲ್ಲ, ಎಲ್ಲಿ 1ರಿಂದ ಪ್ರಾರಂಭವಾಗಿ 0 ಬರಲಿಲ್ಲ, 0ಗಿಂತ ಕಡಿಮೆ ಬಂತು ಅಂತಂದರೆ ಅದು ಪರಿಪೂರ್ಣ ವರ್ಗ ಅಲ್ಲ ಅಂತ ಗೊತ್ತಾಗುತ್ತೆ. ಉದಾಹರಣೆ ನೋಡ್ತಾ ಹೋಗೋಣ. 38 ಒಂದು ಸಂಖ್ಯೆ, ಹೌದಾ, 38. ಈಗ ಏನು ಮಾಡೋಣ, ಮೊದಲನೇ ಬೆಸ ಸಂಖ್ಯೆ ಏನಿದೆ 1, ಅದನ್ನು ಕಳೆಯೋಣ. ಎಷ್ಟು ಬಂತು, 37 ಬಂತು. ನೆಕ್ಸ್ಟು ಈ 37ರಿಂದ ನೆಕ್ಸ್ಟ್ ಮುಂದಿನ ಬೆಸ ಸಂಖ್ಯೆ ಎಷ್ಟು, 3 ಕಳೆಯೋಣ. ಎಷ್ಟು ಬಂತು, 34 ಬಂತು. ನೆಕ್ಸ್ಟ್ ಈ 34ರಿಂದ ಮುಂದಿನ ಬೆಸ ಸಂಖ್ಯೆ 5 ಕಳೆಯೋಣ. ಅಲ್ಲಿಗೆ ಎಷ್ಟಾಯಿತು, 29 ಆಯಿತು. ನೆಕ್ಸ್ಟ್ 29ರಲ್ಲಿ ಬೆಸ ಸಂಖ್ಯೆ ಮುಂದಿಂದ ಯಾವುದು, 7 ಕಳೆದಾಗ ಎಷ್ಟು ಬಂತು, 29ರಲ್ಲಿ 7 ಹೋದಾಗ 22 ಆಯಿತು. ಇಲ್ಲಿ ಬರಿತೀನಿ 22. ಈ 22ರಲ್ಲಿ 9 ಕಳೆಯೋಣ. 22ರಲ್ಲಿ 9 ಹೋದರೆ ಎಷ್ಟು ಬಂತು, 13 ಬಂತು. ಈಗ 13ರಲ್ಲಿ ಮುಂದಿನ ಬೆಸ ಸಂಖ್ಯೆ 11 ಕಳೆದಾಗ ಎಷ್ಟಾಗುತ್ತೆ, 13ರಲ್ಲಿ 11 ಹೋದರೆ 2 ಬಂತು. ಈಗ 2ರಲ್ಲಿ ಮುಂದಿನ ಬೆಸ ಸಂಖ್ಯೆ ಎಷ್ಟು, 13 ಕಳೆದ್ರೆ ಅಂದರೆ 13ರಲ್ಲಿ 2 ಹೋದರೆ -11 ಆಗುತ್ತೆ, ಅಂದರೆ 0ಗಿಂತ ಕಡಿಮೆ ಬಂತು ನೋಡ್ರಿ. ಸೊ ಹಾಗಾಗಿ ಈ 38 ಏನಿದೆ, 38 ವರ್ಗ ಸಂಖ್ಯೆ ಅಲ್ಲ ಅಂತ ಗೊತ್ತಾಗುತ್ತೆ. ಅದೇ 0 ಬಂದಿದ್ದರೆ ಮಾತ್ರ ಅದು ವರ್ಗ ಸಂಖ್ಯೆ ಆಗೋದು. 38 ವರ್ಗ ಸಂಖ್ಯೆ ಅಲ್ಲ ಅನ್ನೋದು ಇದ್ರ ಕನ್ಕ್ಲೂಷನ್ ಆಗಿದೆ. ಈಗ ಮುಂದಿನ ಕಾನ್ಸೆಪ್ಟನ್ನು ನೋಡೋಣ. 35² = 1225 ಇದನ್ನು ಕೊಟ್ಬಿಟ್ಟಿದ್ದಾರೆ. ಈ ಮೇಲಿನ ವಿನ್ಯಾಸವನ್ನು ಬಳಸ್ಕೊಂಡ್ಬಿಟ್ಟು, ಏನು ಮೇಲಿನ ವಿನ್ಯಾಸ ಅಂತಂದರೆ ಇದು ಈ ರೀತಿ ಕಳಿತಾ ಹೋದಾಗ ನಾವು 36 ಏನು ಮಾಡಬೇಕು, 36ರ ವರ್ಗವನ್ನು ಕಂಡುಹಿಡಿಯಬೇಕು. ಈಗ ನಮಗೆ ಗೊತ್ತಿದೆ ಏನಂತ ಕೊಟ್ಟಿದ್ದಾರೆ, 35² = 1225.
ಈಗ ನಮಗೆ ಗೊತ್ತಿದೆ ಏನು ಬೆಸ ಸಂಖ್ಯೆಗಳು ಎಷ್ಟಿದಾವೋ ಆ ಬೆಸ ಸಂಖ್ಯೆಗಳ ಏನು ಮಾಡಬೇಕು, ಅದರ ವರ್ಗ ಮಾಡಬೇಕು. ಬೆಸ ಸಂಖ್ಯೆಗಳ ವರ್ಗಗಳನ್ನು ಮಾಡಿಬಿಟ್ರೆ ನಮಗೆ ಅದು ಸಿಗುತ್ತೆ ಅಂತೇಳಿ ಗೊತ್ತಾಯ್ತು. ಈಗ ಹಾಗಾಗಿ ನಮಗೆ 36 ಅಂತಂದರೆ 36 ಬೆಸ ಸಂಖ್ಯೆಗಳನ್ನು ಕೂಡ್ಕೊಂತ ಹೋಗೋಣ. ಅದು 1 + 3 + 5 + 7 + 9 + 11 + 13 + 15. ಇದು ನೋಡಿ 1, ಇದು 2, ಇದು 3, ಇದು 4, ಇದು 5. ಹೌದಾ, ಗೊತ್ತಾಗ್ತಿದೆ ಅನ್ಸುತ್ತೆ ನಿಮಗೆ. ನೆಕ್ಸ್ಟು ಇದು 6, ಇದು 7, ಇದು 8. ಈ ರೀತಿ ಅಪ್ ಟು ಎಲ್ಲಿವರೆಗೂ 36ನೇ ಬೆಸ ಸಂಖ್ಯೆ ನಮಗೆ ಗೊತ್ತಿಲ್ಲ. 36ನೇ ಬೆಸ ಸಂಖ್ಯೆ ಎಷ್ಟು ಅನ್ನೋದು ಗೊತ್ತಿಲ್ಲ. ಸೊ ಅದನ್ನು ಕೂಡಿಬಿಟ್ರೆ ನಮಗೆ ಏನಾಗುತ್ತೆ, 36ರ ವರ್ಗ ಸಂಖ್ಯೆ ಸಿಗುತ್ತೆ. ಬಟ್ ಇದನ್ನು ಮಾಡೋದು ತುಂಬ ಏನು ಮಾಡ್ಕೊತ ಹೋಗೋದು ಕೂಡೋದು ಇದು ತುಂಬ ಲೇಟ್ ಪ್ರಾಸೆಸ್ಸು. ಹಾಗಾಗಿ ಏನಾದರೂ ಶಾರ್ಟ್ಕಟ್ ಮೆಥಡ್ ಇದೆಯಾ ಅಂತ ನೋಡ್ತಾ ಹೋಗೋಣ ನಾವು. ಈಗ ನೋಡಿ ವಿದ್ಯಾರ್ಥಿಗಳು, ಇಲ್ಲೊಂದು ಹೊಸ ಕಾನ್ಸೆಪ್ಟನ್ನು ಕಲಿತಾ ಹೋಗೋಣ. ಇಲ್ಲಿ ನೋಡಿ ನಾನು ಬೆಸ ಸಂಖ್ಯೆಗಳನ್ನು ಬರ್ಕೊಳ್ತಾ ಹೋಗ್ತೀನಿ. ಬೆಸ ಸಂಖ್ಯೆಗಳನ್ನು ಎನ್ ಅಂತ ಕರಿತೀನಿ. ಬೆಸ ಸಂಖ್ಯೆಗಳ ಸಂಖ್ಯೆ ಅಥವಾ ಬೆಸ ಸಂಖ್ಯೆಗಳ ಸಂಖ್ಯೆ. ಇಲ್ಲಿ ಸರಿಯಾಗಿ ನೋಡಿ, ಇಲ್ಲಿ ಬೆಸ ಸಂಖ್ಯೆಗಳು ಇದು ಕಾನ್ಸೆಪ್ಟ್ ಭಾಳ ಇಂಪಾರ್ಟೆಂಟು. ಇದು ಬೆಸ ಸಂಖ್ಯೆ 1, ಅದರ ಒಂದೇ ಆಗಿರುತ್ತೆ. ಹೌದಾ, ಎರಡನೇ ಬೆಸ ಸಂಖ್ಯೆ ಏನಾಗಿದೆ, ಎರಡನೇ ಬೆಸ ಸಂಖ್ಯೆ 3 ಆಗಿದೆ. ಮೂರನೇ ಬೆಸ ಸಂಖ್ಯೆ ಯಾವ್ದು ಹೇಳ್ರಿ, 5 ಆಗಿದೆ. ಇದಕ್ಕಿಂತ ಜಾಸ್ತಿ, 2 ಜಾಸ್ತಿ ಮಾಡ್ಕೊಳ್ತಾ ಹೋಗ್ರಿ. ನೆಕ್ಸ್ಟ್ 4ನೇ ಬೆಸ ಸಂಖ್ಯೆ ಏನಾಗಿದೆ, 7 ಆಗಿದೆ. ನೆಕ್ಸ್ಟು 5ನೇ ಬೆಸ ಸಂಖ್ಯೆ ಏನಾಗಿದೆ, ಇದಕ್ಕಿಂತ 2 ಜಾಸ್ತಿ ಮಾಡಿರಿ. ನೆಕ್ಸ್ಟ್ 6ನೇ ಬೆಸ ಸಂಖ್ಯೆ ಏನಾಗಿದೆ, 11. ಹೌದಾ, 7ನೇ ಬೆಸ ಸಂಖ್ಯೆ ಏನಾಗಿದೆ, 13. ಹೌದಾ, ಇದು ಬೆಸ ಸಂಖ್ಯೆಗಳು ಗೊತ್ತಾಯಿತು. ಈಗ ನಾವೇನು ಮಾಡೋಣ ಅಂತಂದರೆ ಬೆಸ ಸಂಖ್ಯೆಗಳನ್ನು ನಾನು ಡಬಲ್ ಮಾಡ್ತೀನಿ. ಸೊ ಬೆಸ ಸಂಖ್ಯೆಗಳನ್ನು ಡಬಲ್, ಇದನ್ನು ಎನ್ ಅಂತ ಕರೆಯೋಣ. ನೋಡಿ ಎನ್, ಇದನ್ನು 2n. 2n ಅಂದರೆ ಡಬಲ್ ಮಾಡೋದು, ಯಾವುದು ಎನ್ಗೆ ಗುಣಿಸ್ಕೊಳೋದು. ಈಗ ನೋಡಿ ಇಲ್ಲಿ ಏನಿದೆ 2 ಮತ್ತು ಎನ್ ಅಂತಂದ್ರೆ ಏನು, ಎನ್ ಅಂದರೆ ಈ ಸಂಖ್ಯೆ. ಹಾಗಾಗಿ ಇಲ್ಲೇನಿದೆ ನೋಡಿ 2 × 1, 2 × 2. ಕರೆಕ್ಟಾ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಎರಡನೇ ಎನ್ ಅಂದರೆ ಇದು. ಸೊ 2 × 2, 2 × 4. ನೆಕ್ಸ್ಟ್ ಇದು 3, 2 × 2, 3 × 6. ಸೊ ಇದು ನೋಡಿ 4 ಇದೆ. 2 × 4, 4 2 8. ಇದು ನೋಡಿ 5 ಇದೆ. ಸೊ 5 2 10. ಇದು 6 ಇದೆ. ಸೊ ನೋಡ್ರಿ 2 6 12. ನೆಕ್ಸ್ಟ್ ಇದು 7 ಇದೆ. 2 7 14. ಯಾಕೆ ಹಿಂಗೆ ಬರ್ಕೊಳ್ತಾ ಇದ್ದೀನಿ ಅಂದರೆ ಮುಂದಿನ ಸ್ಟೆಪ್ ಸರಿಯಾಗಿ ನೋಡಿ, ಆಗ ನಿಮಗೆ ಒಂದು ರೂಲ್ ಗೊತ್ತಾಗ್ಬಿಡುತ್ತೆ. ಏನಪ್ಪ ಅಂತಂದರೆ ಈ 2n ಏನಿದೆ ಇವೆ ಬಂತಲ್ಲ, ಇದರಲ್ಲಿ 1ಅನ್ನು ಕಳೆಯೋಣ. ಇದರಲ್ಲ 1 ಕಳೆದ್ರೆ ಏನಾಗುತ್ತೆ ನೋಡ್ರಿ, 2ರಲ್ಲಿ 1 ಕಳೆದ್ರೆ ಏನಾಗುತ್ತೆ 1, 4ರಲ್ಲಿ 1 ಕಳೆದ್ರೆ ಏನಾಗುತ್ತೆ 3. ನೆಕ್ಸ್ಟ್ 6ರಲ್ಲಿ 1 ಕಳೆದ್ರೆ 5 ಆಗುತ್ತೆ. 8ರಲ್ಲಿ 1 ಕಳೆದ್ರೆ 7, 10ರಲ್ಲಿ 1 ಕಳೆದ್ರೆ 9, 12ರಲ್ಲಿ 1 ಕಳೆದ್ರೆ 11, 14ರಲ್ಲಿ 1 ಕಳೆದ್ರೆ 13. ಇದು ಏನಿದು ಅಂತಂದರೆ ಇದು ನಮಗೊಂದು ಫಾರ್ಮುಲಾ ಸಿಕ್ಬಿಡುತ್ತೆ ನಮಗೆ. ಏನು ಅಂತಂದರೆ ಬೆಸ ಸಂಖ್ಯೆಗಳನ್ನು ಕಂಡುಹಿಡಲಿಕ್ಕೆ ಬೇಕಾದಂಥ ಒಂದು ಫಾರ್ಮುಲಾ ಆಯಿತು. ಸೊ ಇದರ ಅರ್ಥ ಏನಪ್ಪ ಅಂತಂದರೆ ನನಗೆ 10ನೇ ಬೆಸ ಸಂಖ್ಯೆ ಬೇಕು. ನೋಡಿ 10ನೇ ಬೆಸ ಸಂಖ್ಯೆ ಬೇಕು. ಸೊ 10ನೇ ಬೆಸ ಸಂಖ್ಯೆ ಬೇಕಾಗಿರೋದ್ರಿಂದ ನಾನೇನು ಮಾಡ್ಬೋದು, ಇಲ್ಲಿ n ಜಾಗದಲ್ಲಿ 10 ಹಾಕ್ಬಿಡೋಣ. n ಜಾಗದಲ್ಲಿ 10 ಹಾಕೋಣ. ಯಾವ್ದು ಫಾರ್ಮುಲಾ, 2n - 1. ಸೊ ಹಾಗಾಗಿ 2 × 10 - 1. ಅಲ್ಲಿಗೆ 2 × 20 - 1. 20ರಲ್ಲಿ 1 ಹೋದರೆ 19. ಅಂದರೆ 10ನೇ ಬೆಸ ಸಂಖ್ಯೆ 19 ಆಗುತ್ತೆ ಅಂತ. ಇದ್ರ ಪ್ರಕಾರ ನೆನ್ಪಿಟ್ಕೊಳ್ಳಿ, ಇದ್ರ ಪ್ರಕಾರ ನಾವೇನು ಮಾಡ್ಬೋದು, ಇಂದಿನ ಲೆಕ್ಕವನ್ನು ಈಗ ಹಿಂದಿನ ಪೇಜಿಗೆ ಹೋಗೋಣ ನಾವು. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, 35ನೇ ಬೆಸ ಸಂಖ್ಯೆ 1225 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ 36ನೇ ಬೆಸ ಸಂಖ್ಯೆ ನಮಗೆ ಬೇಕು. ಸೊ 36ನೇ ಬೆಸ ಸಂಖ್ಯೆ ನೆನ್ಪಿಟ್ಕೊಳ್ಳಿ, 36ನೇ ಬೆಸ ಸಂಖ್ಯೆ. ಸೊ 36ನೇ ಬೆಸ ಸಂಖ್ಯೆ ಅಂತಂದರೆ ಏನು n 36. ಸೊ ಫಾರ್ಮುಲಾ ಏನು, 2n - 1. 2 × 36 ಹೌದಾ -1. ನೋಡಿ 36 2 72 -1. 72ರಲ್ಲಿ 1 ಹೋದರೆ 71. ಸೊ ಹಾಗಾಗಿ ಇದರಿಂದ ಏನು ಮಾಡ್ಬೋದು ಅಂತಂದರೆ ನಾವು 35ನೇ ಬೆಸ ಸಂಖ್ಯೆ ನಮಗೆ ಗೊತ್ತಿದೆ, ಎಷ್ಟು, 1225. ಇದಕ್ಕೆ ನಾವೇನು ಮಾಡ್ಬೋದು, ಈ ಬೆಸ ಸಂಖ್ಯೆ ಕಂಡುಹಿಡಿದ್ವಲ್ಲ 36ನೇದು, ಅದನ್ನು ಕೂಡ್ಬಿಡೋಣ. ಅದನ್ನು ಕೂಡಿಬಿಟ್ರೆ ನಮಗೆ 36ನೇ ಬೆಸ ಸಂಖ್ಯೆ ಸಿಕ್ಬಿಡುತ್ತೆ. ನೋಡಿ 5 1 6, 2 7 9. ನೆಕ್ಸ್ಟು ಇದು 2 ಇದೆ, 2 1 ಇದೆ, 1 1296. ಇದು 36² ವರ್ಗ ಸಂಖ್ಯೆ ಆಗಿದೆ, 1296. ಯಾಕೆ ಕೂಡಿದ್ರಿ ಸರ್ ನೀವು ಅಂತ ಕೇಳ್ಬೋದು. ನೀವು ಹಿಂದಿನ ಸ್ಲೈಡನ್ನು ಸ್ವಲ್ಪ ನೆನೆಸ್ಕೊಳ್ಳಿ.
ಬೆಸ ಸಂಖ್ಯೆಗಳು ಏನು ಮಾಡ್ತಾವೆ, ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕೂಡಿದ್ರೆ ವರ್ಗ ಸಂಖ್ಯೆ ಬರುತ್ತೆ ಅನ್ನೋದು ನೆನಪಿದೆಯಲ್ಲ. ಸೊ ನೋಡಿ, ಇದು 1 3, ನೆಕ್ಸ್ಟ್ ಮುಂದಿನ ಬೆಸ ಸಂಖ್ಯೆ ಎಷ್ಟು 5. ಸೊ ಕೂಡಿದ್ರೆ 9 ಹೇಗೆ ಬಂತೋ ಹಾಗೆ ನಾವು ಬೆಸ ಸಂಖ್ಯೆಗಳನ್ನು ಅಂದರೆ ಇಂದಿನ ಬೆಸ ಸಂಖ್ಯೆ ಅಂದರೆ ವರ್ಗ ಪ್ಲಸ್ ಈಗ ಇನ್ನೊಂದು ಮುಂದಿನ ಬೆಸ ಸಂಖ್ಯೆಯನ್ನು ನಾವು ಕೂಡಿಬಿಟ್ರೆ ನಮಗೆ ಬೇಕಾದಂಥದ್ದು ಸಿಗುತ್ತೆ ಅನ್ನೋದು ಇದ್ರ ಅರ್ಥ. ಇದು ಈಗ ನಾನೇನು ಲೆಕ್ಕ ಮಾಡಿಸಿದ್ನಲ್ಲ ಅದು ಬೆಸ ಸಂಖ್ಯೆಗಳನ್ನು ಬಳಸ್ಕೊಂಡು ಮುಂದಿನ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯೋದು ಅಂತ. ನಮಗೆ n² ತಿಳಿದಿದ್ದರೆ ಮುಂದಿನ ಬೆಸ ಸಂಖ್ಯೆಯನ್ನು ಸೇರಿಸೋ ಮೂಲಕ n+1² ಕಂಡುಹಿಡಿಬೋದು ಅಂತ. ಅಂದರೆ ಇದರ ಅರ್ಥ ಏನು, 35² ನೋಡಿ, 35² ಎಷ್ಟು 1225 ಹೌದಾ. ಈಗ n+1 ಅಂತಂದ್ರೇನು 36². ಇದನ್ನು ಏನು ಮಾಡಬಹುದು ಅಂತಂದರೆ ಮುಂದಿನ ಬೆಸ ಸಂಖ್ಯೆಯನ್ನು ಸೇರಿಸೋದ್ರ ಮೂಲಕ ಯಾವುದಕ್ಕೆ 1225ಕ್ಕೆ ಹೌದಾ. 35²ಗೆ ಮುಂದಿನ ಬೆಸ ಸಂಖ್ಯೆ ಯಾವುದು ಕಂಡುಹಿಡಿದ್ವಲ್ಲ, 36ನೇ ಬೆಸ ಸಂಖ್ಯೆ ಎಷ್ಟು ಬಂತು 71. ಸೊ ಅಲ್ಲಿಗೆ ಇದ್ರ ಉತ್ತರ ಎಷ್ಟಾಯಿತು ನೋಡಿ, 5 1 6 9 1296 ಆಯಿತು ಅನ್ನೋದು ಇದರ ಅರ್ಥ ಆಗಿದೆ. ನೆನ್ಪಿಟ್ಕೊಳ್ಳಿ, n² ತಿಳಿದಿದ್ರೆ ಅಂದರೆ ಯಾವುದೋ ಒಂದು ಸಂಖ್ಯೆ ಸ್ಕ್ವೇರ್ ತಿಳಿದಿದ್ರೆ ಅದರ ಮುಂದಿನ ಬೆಸ ಸಂಖ್ಯೆಯನ್ನು ಸೇರಿಸೋ ಮೂಲಕ ನಾವು ಅದರ ಮುಂದಿನ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಬಹುದು ಅನ್ನೋದು ಇದರ ಅರ್ಥ ಆಗಿದೆ. ನೋಡಿ, ಈಗ ವರ್ಗ ಸಂಖ್ಯೆ ಅಲ್ಲದ 38 ಒಂದು ಸಂಖ್ಯೆಯನ್ನು ಪರಿಗಣಿಸಿ 1ರಿಂದ ಪ್ರಾರಂಭವಾಗುವ ಅನುಕ್ರಮ ಬೆಸ ಸಂಖ್ಯೆಗಳನ್ನು ಕಳೆಯುತ್ತಾ ಹೋಗಿ ಹಾಗೆ ಸಂಖ್ಯೆಗಳು ಹೀಗಿರ್ತವೆ ಅಂತ. ಇದು ನಾಳೆ ಮಾಡಿದ್ದೀವಿ, ಬಟ್ ಇನ್ನೊಂದು ಸರಿ ಮಾಡ್ತಾ ಹೋಗೋಣ. ನೋಡಿ, ಇದು 38. ಈಗ 38ರಲ್ಲಿ ಮೊದಲನೇ ಬೆಸ ಸಂಖ್ಯೆ 1ಅನ್ನು ಕಳೆಯೋಣ. ಸೊ ಎಷ್ಟು ಬಂತು 37 ಬಂತು. ನೋಡಿ, 37ರಲ್ಲಿ ಮುಂದಿನ ಬೆಸ ಸಂಖ್ಯೆ ಎಷ್ಟಿದೆ 3 ಇದೆ, 3ಅನ್ನು ಕಳೆಯೋಣ. ಸೊ 34 ಬಂತು. 34ರಲ್ಲಿ ಮುಂದಿನ ಬೆಸ ಸಂಖ್ಯೆ ಎಷ್ಟು 5, 5ಅನ್ನು ಕಳೆಯೋಣ. ಎಷ್ಟು 29 ಬಂತು. ಸೊ 29ರಲ್ಲಿ ಮುಂದಿನ ಬೆಸ ಸಂಖ್ಯೆಯನ್ನು ಕಳೆಯೋಣ. 29ರಲ್ಲಿ 7 ಹೋದರೆ 22. 22ರಲ್ಲಿ 9ಅನ್ನು ಕಳೆದ್ರೆ ಎಷ್ಟು ಬಂತು 13 ಬಂತು. ಸೊ 13ರಲ್ಲಿ 11ಅನ್ನು ಕಳೆಯೋಣ. ಎಷ್ಟು ಬಂತು 13ರಲ್ಲಿ 11 ಕಳೆದ್ರೆ 2 ಬಂತು. ಈಗ 2ರಲ್ಲಿ ಮುಂದಿನ ಬೆಸ ಸಂಖ್ಯೆ 13ಅನ್ನು ಕಳೆದ್ರೆ 13ರಲ್ಲಿ 2 ಹೋದರೆ -11 ಆಗುತ್ತೆ, ಅಂದರೆ 0 ಬರಲಿಲ್ಲ. ಸೊ ಅದನ್ನೇ ಇಲ್ಲಿ ಹೇಳಿದ್ದಾರೆ ನೋಡಿ, 38ಅನ್ನು 1ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತವಾಗಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇದರ ಅರ್ಥ. ಹೀಗಾಗಿ 1ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಬೆಸ ಸಂಖ್ಯೆ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವಾಗಿ ವ್ಯಕ್ತಪಡಿಸಲಾಗದಿದ್ದರೆ ಆಗ ಆ ಸ್ವಾಭಾವಿಕ ಸಂಖ್ಯೆ ಪೂರ್ಣ ವರ್ಗವಲ್ಲ ಅಂತ. ಹಾಗಾಗಿ 38 ಏನು ಪೂರ್ಣ ವರ್ಗ ಅಲ್ಲ ಅಂತೇಳಿ ನಾವು ಹೇಳ್ಬೋದು ಅನ್ನೋದು ಇದರ ಅರ್ಥ ಆಗಿದೆ. ಈಗ ಮುಂದಿನ ಕಾನ್ಸೆಪ್ಟ್ ನೋಡಿ, ಇಲ್ಲಿ 2 ಕ್ರಮಾನುಗತ ಪೂರ್ಣ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಈಗ ಮೊದಲನೇ ವರ್ಗ ಸಂಖ್ಯೆ ಬರ್ಕೊತ ಹೋಗೋಣ. ಮೊದಲನೇ ವರ್ಗ ಸಂಖ್ಯೆ ಏನು 1² ಅದ 1² ಅಂದರೆ 1. ನೆಕ್ಸ್ಟು ಮುಂದಿನ ವರ್ಗ ಸಂಖ್ಯೆ ಎಷ್ಟು 2². 2² ಅಂತಂದರೆ ಎಷ್ಟು 4 ಅದ. ನೆಕ್ಸ್ಟ್ 3² ಅಂತಂದರೆ ಎಷ್ಟು 9. ನೆಕ್ಸ್ಟ್ 4² ಅಂತಂದರೆ ಎಷ್ಟು 16. ಈಗ ಸಾಕಿಷ್ಟೇ. ಈಗ ನೋಡೋಣ 1 ಮತ್ತು 4ರ ನಡುವೆ ಎಷ್ಟು ಸಂಖ್ಯೆ ಬರ್ತವೆ ಅಂತ. 1 ಮತ್ತು 4ರ ನಡುವೆ ಏನು ಬರುತ್ತೆ 2 ಬರುತ್ತೆ ಅಲ್ವಾ. ನೆಕ್ಸ್ಟು 3 ಬರುತ್ತೆ. ಸೊ ಇದು 1 2 3 4 ಹೌದಾ. ನೆಕ್ಸ್ಟು 4 ಮತ್ತು 9ರ ನಡುವೆ ಎಷ್ಟು ಬರುತ್ತೆ ನೋಡ್ತಾ ಹೋಗೋಣ. ನೋಡಿ, 4 ಆದಮೇಲೆ 5 ಬರುತ್ತೆ, ಇಲ್ಲಿ 6 ಬರುತ್ತೆ, 7 ಬರುತ್ತೆ, 8 ಬರುತ್ತೆ ಹೌದಾ. ಸೊ ಇಲ್ಲಿ ಎಷ್ಟು ಬಂತು 2 ಸಂಖ್ಯೆ ಬಂದವು. ಇಲ್ಲಿ ಎಷ್ಟು ಸಂಖ್ಯೆ ಬಂದವು 4 ಸಂಖ್ಯೆ ಬಂದವು. ನೆನ್ಪಿಟ್ಕೊಳ್ಳಿ, 4 ಆದಮೇಲೆ 5 6 7 8 ಹೌದಾ. ನೆಕ್ಸ್ಟ್ 9 ಆದಮೇಲೆ ಯಾವ್ದು ಬರಬೇಕು 10 ಬರುತ್ತೆ, 11 12 13 14 15 ನೋಡಿ, ಇಲ್ಲಿ ಎಷ್ಟು ಬಂತು 6 ಬಂತು. ಸೊ ಅಂದರೆ ಇಲ್ಲಿ ಒಂದು ಪ್ಯಾಟ್ರನ್ನು ರಿಪೀಟ್ ಆಗ್ತಾ ಇದೆ. ಏನಪ್ಪ ಅಂತಂದರೆ ಯಾವುದೇ 2 ಕ್ರಮಾನುಗತ ಪೂರ್ಣ ವರ್ಗಗಳ ನಡುವೆ ಎಷ್ಟು ಸಂಖ್ಯೆ ಬರ್ತಾವಪ್ಪ ಅಂತಂದರೆ ಇದಕ್ಕೊಂದು ನಾವು ಫಾರ್ಮುಲಾವನ್ನು ರಚಿಸ್ಬೋದು. ನೋಡಿ, ಇದನ್ನು n² ಅಂತ ಕರೆದ್ರೆ, ಇದನ್ನು n² ಅಂತ ಕರೆದ್ರೆ ಏನು ಸ್ಟಾರ್ಟಿಂಗು ವರ್ಗಗಳ ಸಂಖ್ಯೆಯನ್ನು n² ಅಂತ ಕರೆದ್ರೆ ಇಲ್ಲಿ ಎಷ್ಟು ನಂಬರ್ ಬರ್ತಾವಪ್ಪ ಅಂತಂದರೆ ಈ n ಏನಿದೆ ಇದನ್ನು ಡಬಲ್ ಮಾಡಿಬಿಟ್ರೆ ಸಾಕು. ಅಂದರೆ ಇಲ್ಲಿ ಏನಿದೆ ನೋಡಿ, ಇದು 2n ಮಾಡಿಬಿಟ್ರೆ ಸಾಕು. ಹಂಗಂದರೆ 2n ಅಂತಂದ್ರೆ ಏನು, ಇಲ್ಲಿ n ಅಂತಂದ್ರೆ ಏನು 1, ಅದನ್ನು ಡಬಲ್ ಮಾಡು, 1 2 2 ನೋಡಿ 2 ಬಂತಾ. ನೆಕ್ಸ್ಟು ಇಲ್ಲೇ ಏನಿದೆ 2 ಇದೆ, ಆ 2ಅನ್ನು ಹೇಗೆ ಡಬಲ್ ಮಾಡು ಅಂದರೆ 2ರಿಂದ ಗುಣಿಸು 4 ಬಂತು ನೋಡಿ, 4 ಬಂತಾ. ಇಲ್ಲಿದೆಯಾ, ಸರಿಯಾಗಿ ನೋಡ್ತಾ ಹೋಗ್ಬೇಕು ನೀವು. ಅದೇ ರೀತಿ 2 ಇಲ್ಲೇನಿದೆ 3 ಇದೆ, 3ಅನ್ನು ಡಬಲ್ ಮಾಡಿ. ಸೊ ಎಷ್ಟು ಬಂತು 2 3 6. ಸೊ 6 ಬೆಸ ಸಂಖ್ಯೆಗಳು ಬರ್ತವೆ ಅಂತ ಅರ್ಥ. ಇದ್ರ ಕನ್ಕ್ಲೂಷನ್ ಇಲ್ಲಿದೆ ನೋಡಿ, n² ಮತ್ತು n+1² ನಡುವಿನ ಪೂರ್ಣಾಂಕಗಳ ಸಂಖ್ಯೆ ಯಾವಾಗಲೂ ಡಬಲ್ ಅಂದರೆ 2n ಆಗಿರುತ್ತೆ ಅಂತ ಅರ್ಥ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಮಕ್ಕಳೇ. ಏನು ಅಂತಂದರೆ ಇಲ್ಲಿ n² ಅಂತಂದರೆ 1² 2² 3² 4² ಅಂತೇಳಿ ಮತ್ತೆ ಡೈರೆಕ್ಟು ನೀವು ವರ್ಗ ಮಾಡಬೇಡಿ. 4 9 16 ಅದು ಅದಲ್ಲ, 1² 2² 3² 4² ಆ ರೀತಿ ಮಾಡ್ತಾ ಹೋಗಿ ನೀವು ಅದನ್ನು ಡಬಲ್ ಮಾಡಿದ್ರೆ ಅದರ ನಡುವಿನ ವರ್ಗ ಸಂಖ್ಯೆಗಳು ಸಿಗ್ತವೆ ಅನ್ನೋದು ಇದರ ಅರ್ಥ. ನೀವು ಈ ವಿಡಿಯೋ ಅರ್ಥ ಆಗಲಿಲ್ಲ ಅಂತಂದರೆ ಈ ವಿಡಿಯೋವನ್ನು ರಿಪೀಟ್ ಆಗಿ ನೋಡಿ, ನಿಮಗೆ ಕಾನ್ಸೆಪ್ಟ್ಗಳು ಅರ್ಥ ಆಗ್ತವೆ. ನಿಮಗೆ ಗೊತ್ತಾಗಲಿದ್ದು
ಕಾಮೆಂಟ್ ಮಾಡಿ, ನಾನು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.